ಹಿಂದೂ ಮುಸ್ಲಿಂ ಅಂತ ಬೇರೆ ಬೇರೆಯಾಗಿಲ್ಲ, ಜೊತೆಯಾಗಿ ಇದ್ದಾರೆ. ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿತ್ತು ಮತ್ತು ರಾಜಕಾರಣವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಡೆದವು. ಆದ್ದರಿಂದ ಇದನ್ನು ಅಷ್ಟು ಸುಲಭವಾಗಿ ಕಾಂಟ್ರವರ್ಷಿಯಲ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೊಡ್ಡ ಪ್ರಸಿದ್ಧವಾಗಿರುವಂತದ್ದು ಮುತ್ತುಗಳು ಅಂತ, ಮುತ್ತು ಮತ್ತು ಹವಳ. ಸೊ ಅದರಲ್ಲಿ ಎಷ್ಟು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಅನ್ನೋದು ಗೊತ್ತು. ಹೈದರಾಬಾದ್ ಅಂದ್ರೆ ಐತಿಹಾಸಿಕ ಚಾರ್ಮಿನಾರ್ ಕಟ್ಟಡ ನೆನಪಾಗುತ್ತೆ. ಚಾರ್ಮಿನಾರ್ ಅಂದ ಕೂಡಲೇ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವ ಭಾಗ್ಯಲಕ್ಷ್ಮಿ ಮಂದಿರವು ನೆನಪಾಗುತ್ತೆ. ಈ ಮಂದಿರವು ಚಾರ್ಮಿನಾರ್ ಕಟ್ಟಡಕ್ಕೆ ತಾಗಿಕೊಂಡೇ ಇದೆ. ಹೊರಗಡೆಯ ಪ್ರಪಂಚಕ್ಕೆ ಈ ಭಾಗ್ಯಲಕ್ಷ್ಮಿ ಮಂದಿರ ಮತ್ತು ಚಾರ್ಮಿನಾರ್ ಕಟ್ಟಡವು ಘರ್ಷಣೆಯ ಜಾಗವಾಗಿ ಕಾಣಿಸಿದ್ದರೆ ಅಚ್ಚರಿಯೇನಿಲ್ಲ. ಯಾಕೆಂದ್ರೆ ಇದನ್ನ ಒಂದು ವಿವಾದದ ಪ್ರದೇಶವಾಗಿ ದಶಕಗಳ ಹಿಂದೆ ಕೆಲವರು ಬಿಂಬಿಸಿದ್ದರು. ಹೋರಾಟವೂ ನಡೆದಿತ್ತು. ಆದ್ರೆ ಈ ಸ್ಥಳದಲ್ಲಿ ನಿಂತು ನೋಡಿದ್ರೆ ಇದು ಅತ್ಯಂತ ಶಾಂತವಾಗಿರುವ ಮತ್ತು ಹಿಂದೂ ಮುಸ್ಲಿಮರು ಧಾರಾಳವಾಗಿ ಕಾಣಿಸಿಕೊಳ್ಳುವ ಸುಂದರ ಪ್ರದೇಶ. ಈ ಚಾರ್ಮಿನಾರ್ ಕಟ್ಟಡವನ್ನ 15ನೇ ಶತಮಾನದಲ್ಲಿ ಮೊಹಮ್ಮದ್ ಕೌಲಿ ಕುತುಬ್ ಶಾ ಎಂಬ ರಾಜ ಕಟ್ಟಿಸಿದ. ಆ ಕಾಲದಲ್ಲಿ ಈ ನಗರಕ್ಕೆ ಪ್ಲೇಗ್ ಕಾಯಿಲೆ ಒಕ್ಕರಿಸಿತಂತೆ. ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ರು. ಬಳಿಕ ಪ್ಲೇಗ್ ಆ ಪ್ರದೇಶದಿಂದ ದೂರವಾಯಿತು. ಈ ಖುಷಿಯಿಂದ ರಾಜ ಈ ಕಟ್ಟಡವನ್ನ ಕಟ್ಟಿದ್ದಾರೆ ಎಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತೆ. ಈ ಭಾಗ್ಯಲಕ್ಷ್ಮಿ ಮಂದಿರದ ಇತಿಹಾಸ 1960ರ ಸುಮಾರಿನಲ್ಲಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಇದಕ್ಕೆ ವಿಗ್ರಹವನ್ನ ತಂದು ಇರಿಸಲಾಯಿತು ಎಂದು ಹೇಳಲಾಗುತ್ತೆ ಮತ್ತು ಮಂದಿರವನ್ನು ವಿಸ್ತರಿಸಲು ಪ್ರಯತ್ನಿಸಲಾಗುತ್ತೆ. ಈ ನಡುವೆ 2012ರಲ್ಲಿ ಹೈಕೋರ್ಟ್ ಈ ಮಂದಿರದ ವಿಸ್ತರಣೆಗೆ ತಡೆ ಹೇರುತ್ತೆ. ಚಾರ್ಮಿನಾರ್ ಒಂದು ಅದ್ಭುತ ಕಟ್ಟಡ. ಇದನ್ನ ಸನ್ಮಾರ್ಗ ಟೀಮ್ ಹೇಗೆ ಕಂಡಿದೆಯೋ ಅದನ್ನ ನಿಮ್ಮ ಮುಂದೆ ಇರಿಸ್ತಾ ಇದೆ. ಐತಿಹಾಸಿಕ ಚಾರ್ಮಿನಾರ್ಗೆ 431 ವರ್ಷ ಆಗಿದೆ ಅನ್ನೋದು ಗೊತ್ತಿದೆ. ಆದರೆ ಆ ಸಮಯದಲ್ಲಿ ಸಿಮೆಂಟಿನ ಪರಿಕಲ್ಪನೆ ಇರಲಿಲ್ಲ. ಸೊ ಆದರೆ ಇಷ್ಟು ದೊಡ್ಡ ಕಟ್ಟಡವನ್ನು ಇಷ್ಟು ಚೆನ್ನಾಗಿ ಹೇಗೆ ಕಟ್ಟಲಾಯಿತು ಅಂತ ಹೇಳಿದರೆ ಇಲ್ಲಿ ಬಳಸಲಾಗಿದ್ದು ಸುಣ್ಣ, ಬೆಲ್ಲ ಮತ್ತು ಮೊಟ್ಟೆಯ ಚಿಪ್ಪು ಹಾಗೆ ಕಡಲೆ ಬೀಜ ಇದನ್ನು ಬಳಸಿ ಕಟ್ಟಲಾಗಿದೆ ಎಂಬ ಪುರಾತತ್ವ ಇಲಾಖೆಯ ಮಾಹಿತಿ ನಮಗೆ ಕೊಡ್ತಾ ಇದೆ. ವೀಕ್ಷಕರೇ, ನಾವು ಹೈದರಾಬಾದ್ನ ಚಾರ್ಮಿನಾರ್ನಲ್ಲಿದ್ದೇವೆ. ಚಾರ್ಮಿನಾರ್ಗೆ ಒಂದು ವಿಶೇಷತೆ ಇದೆ. ಇದು 4 ಕಂಬಗಳ ಒಂದು ದೊಡ್ಡ ಕಟ್ಟಡ. ಇದರ ಮೇಲ್ಗಡೆ ಮಸೀದಿ ಇದೆ, ಅದರ ಮೇಲ್ಗಡೆ 4 ಮಿನಾರಗಳಿವೆ. ಇಲ್ಲಿ ಇದಕ್ಕೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇದ್ದೀರಿ ಇದೊಂದು ಕಾರಂಜಿ ಇದೆ ಇಲ್ಲಿ. ಇದು ಹೊರನೋಟಕ್ಕೆ ನಿಮಗೆ ಕಾರಂಜಿಯಾಗಿ ಕಾಣಿಸುತ್ತೆ, ಆದರೆ ಅದರ ಒಳಗಡೆ ಒಂದು 8 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗ ಇದೆ. 8 ಕಿಲೋಮೀಟರ್ ಆಚೆ ಹೋದರೆ ಅಲ್ಲಿ ಗೋಲ್ಕೊಂಡ ಕೋಟೆ ಇದೆ. ಇಲ್ಲಿಯ ರಾಜರಿದ್ದಾರೆ ಮೊಹಮ್ಮದ್ ಕುತುಬ್ ಶಾ ಅಂತ. 15ನೇ ಶತಮಾನದಲ್ಲಿ ಇದನ್ನು ಕಟ್ಟಿರೋದು. 15ನೇ ಶತಮಾನದಲ್ಲಿ ಅವರು ಈ ಅಂಡರ್ಗ್ರೌಂಡನ್ನು ಕಟ್ಟಿದ್ರು. ಇಲ್ಲಿಂದ ಕುದುರೆಯಲ್ಲಿ ಅವರು ಈ ಸುರಂಗ ಮಾರ್ಗದಲ್ಲಿ ಗೋಲ್ಕೊಂಡ ಕೋಟೆಗೆ ಹೋಗ್ತಾ ಇದ್ರಂತೆ. ಬ್ರಿಟಿಷರು ಎಲ್ಲಿಯಾದರೂ ದಾಳಿ ಮಾಡುವಾಗ, ಆ ಕಾಲದಲ್ಲಿ ಕಂಪನಿ ಸರ್ಕಾರ ಇತ್ತು, ಬೇರೆ ಸರ್ಕಾರಗಳು ಕೂಡ ಇದ್ವಲ್ಲ, ಹಾಗೆ ಅವರೆಲ್ಲಾದರೂ ಅಟ್ಯಾಕ್ ಮಾಡಿದರೆ ಇವರು ಅಂಡರ್ಗ್ರೌಂಡಲ್ಲಿ ಅಲ್ಲಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಒಂದು ಸುರಕ್ಷಿತ ತಾಣ ಅಂತ ಹೇಳ್ಬೋದು. ಈಗ ಇದಕ್ಕೆ ಏನು ಪ್ರವೇಶ ಇಲ್ಲ, ಅಂಡರ್ಗ್ರೌಂಡ್ ಅದನ್ನು ಮುಚ್ಚಿದ್ದಾರೆ. ಹೊರಗಡೆಗೆ ಒಂದು ಕಾರಂಜಿಯನ್ನು ಇಟ್ಕೊಂಡಿದ್ದಾರೆ. ಇದನ್ನು ಯಾಕೆ ಕಟ್ಟಿದ್ದಾರೆ ಅನ್ನುವ ಒಂದು ಕುತೂಹಲ ನಿಮಗೆ ಇರಬಹುದು. ಯಾಕಂತ ಹೇಳಿದರೆ ಇಲ್ಲಿ 15ನೇ ಶತಮಾನದಲ್ಲಿ ಹೈದರಾಬಾದಿಗೆ ದೊಡ್ಡ ಒಂದು ಯಾವುದು ಪ್ಲೇಗ್ ರೋಗ ಬಂದಿತ್ತಂತೆ, ಕಾಯಿಲೆ ಬಂದಿತ್ತಂತೆ. ಆದ್ದರಿಂದ ಅವ್ರು ಏನು ಮಾಡಿದರು ಅಂತ ಹೇಳಿದರೆ ಅದಕ್ಕೆ ಜನರು ಸಂಕಟಪಟ್ಟರು. ಹಾಗೆ ಈ ಕಾಯಿಲೆ ಈ ಊರಿನಿಂದ ಕಿತ್ತು ಹೋದಾಗ ಅಥವಾ ಈ ಊರಿನಿಂದ ಗುಣವಾದಾಗ ಖುಷಿಯಿಂದ ಈ ಚಾರ್ಮಿನಾರನ್ನು ಅವರು ಕಟ್ಟಿದ್ದಾರೆ ಅನ್ನುವ ಇತಿಹಾಸ ಇದೆ. 15ನೇ ಶತಮಾನದಲ್ಲಿ ಸುಮಾರು 400 ವರ್ಷಗಳಿಗಿಂತ ಅಧಿಕ ಸಮಯದಿಂದ ಬಹಳ ಚೆನ್ನಾಗಿ ಇದೆ ಮತ್ತು ನೋಡಲಿಕ್ಕೂ ಕೂಡ ಬಹಳ ಇಫೆಕ್ಟಿವ್ ಮತ್ತು ಆಕರ್ಷಣೀಯವಾಗಿದೆ. ವೀಕ್ಷಕರೇ, ಇದು ಭಾಗ್ಯಲಕ್ಷ್ಮಿ ಮಂದಿರ. ಚಾರ್ಮಿನಾರ್ ಏನಿದೆ ಹೈದರಾಬಾದ್ನದು, ಚಾರ್ಮಿನಾರ್ಗೆ ತಾಗಿಕೊಂಡಂತೆ ಈ ಭಾಗ್ಯಲಕ್ಷ್ಮಿ ಮಂದಿರ ಇದೆ. ಈ ಭಾಗ್ಯಲಕ್ಷ್ಮಿ ಮಂದಿರ ಏನಕ್ಕೆ ಗುರುತಿಸಿಕೊಂಡಿದೆ ಅಂತ ಹೇಳಿದರೆ, ಇತ್ತೀಚೆಗೆ 5-6 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಅದೊಂದು ವಿವಾದಕ್ಕೆ ಕಾರಣ ಆಯಿತು. ಅದೇನು ಅಂತ ಹೇಳಿದರೆ, ಈ ವಿವಾದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಈ ಭಾಗ್ಯಲಕ್ಷ್ಮಿ ಮಂದಿರವನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಇದನ್ನು ವಿಸ್ತರಿಸಬೇಕು. ಮಾತ್ರ ಅಲ್ಲ, ಹಾಗೆ ವಿಸ್ತರಿಸುವಾಗ ನಿಮಗೆ ಈ ಚಾರ್ಮಿನಾರ್ ಕೋಟೆ ಏನಿದೆ ಅದರ ಮೇಲೆ ಕೂಡ ಅದು ಪ್ರಭಾವ ಬೀಳುತ್ತೆ. ಆ ಹಿನ್ನೆಲೆಯಲ್ಲಿ ಇದು ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿತ್ತು ಮತ್ತು ರಾಜಕಾರಣವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಡೆದವು. ಆದರೆ ಆ ಬಳಿಕ ಆರ್ಕಿಯಾಲಜಿ ಇಲಾಖೆ ಆ ಬಗ್ಗೆ ಕೋರ್ಟಿಗೂ ಕೂಡ ಕೇಸು ಹೋಗಿದೆ ಮತ್ತು ಈಗ ಅದು ತಣ್ಣಗಾಗಿದೆ. ಬಹುಶಃ ಚಾರ್ಮಿನಾರ್ ಅಂತ ಹೇಳಿದರೆ ಮತ್ತು ಈ ಭಾಗ್ಯಲಕ್ಷ್ಮಿ ಮಂದಿರ ಅಂತ ಹೇಳಿದರೆ ಇವೆರಡು ಕೂಡ ತಾಗಿಕೊಂಡಿದೆ, ಒಂದಕ್ಕೊಂದು ಬೆಸೆದುಕೊಂಡಿದೆ. ಆದ್ದರಿಂದ ಇದನ್ನು ಅಷ್ಟು ಸುಲಭವಾಗಿ ಕಾಂಟ್ರವರ್ಷಿಯಲ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಇಡೀ ಜನರನ್ನು ನೀವು ನೋಡಿದರೆ ಅವರು ಹಿಂದೂ ಮುಸ್ಲಿಂ ಅಂತ ಬೇರೆ ಬೇರೆಯಾಗಿಲ್ಲ, ಜೊತೆಯಾಗಿ ಇದ್ದಾರೆ. ಇದು ಕೂಡ ಬಹಳ ದೊಡ್ಡ ಕಾರಣ ಅಂತ ಅನಿಸುತ್ತೆ. ಆದ್ದರಿಂದ ಇದು ಈಗ ತಣ್ಣಗಾಗಿದೆ. ಚಾರ್ಮಿನಾರ್ ಅಂತ ನೋಡಿದ ಕೂಡಲೇ ಅದರ ಹತ್ತಿರ ಇರುವ ಈ ಭಾಗ್ಯಲಕ್ಷ್ಮಿ ಮಂದಿರ ಕೂಡ ಬಹಳ ಮುಖ್ಯ ಆಗುತ್ತೆ. ಜನರು ಗಂಟೆ ಬಾರಿಸ್ತಾರೆ, ಅದಕ್ಕೆ ವಿಸಿಟ್ ಕೊಡ್ತಾರೆ. ಯಾರು ಭಾಗ್ಯಲಕ್ಷ್ಮಿ ಮಂದಿರಕ್ಕೆ ವಿಸಿಟ್ ಮಾಡ್ತಾರೋ ಅವರು ಚಾರ್ಮಿನಾರ್ ಈ ಕೋಟೆಗೂ ಕೂಡ ಗೋಪುರಕ್ಕೂ ಕೂಡ ಭೇಟಿ ಕೊಡ್ತಾರೆ. ಅಂದರೆ
ಇಲ್ಲಿ ಎರಡನ್ನು ಕೂಡ ನೋಡಿಕೊಂಡು ಹೋಗುವವರು ಎಲ್ಲ ಕಡೆ ಇದ್ದಾರೆ. ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಅಂತ ಭೇದವೇ ಇಲ್ಲದೆ ಎರಡೂ ಕಡೆಗೂ ಬಂದು ಅವರು ಇದನ್ನು ವೀಕ್ಷಣೆ ಮಾಡ್ತಾರೆ, ನೋಡ್ತಾರೆ, ಪ್ರೀತಿಸ್ತಾರೆ. ಬಹುಶಃ ಇಲ್ಲಿ ಏನು ಸಂಘರ್ಷದ ವಾತಾವರಣ ಅಥವಾ ವಿಭಜನೆಯ ವಾತಾವರಣವನ್ನು ಮಾಡಬೇಕು ಅಂತ ಯಾರು ಬಯಸಿದ್ದಾರೋ ಅವರನ್ನು ಇಲ್ಲಿಯ ಸ್ಥಳೀಯ ಜನರು ಸೋಲಿಸಿದ್ದಾರೆ ಅಂತ ಹೇಳ್ಬೋದು. ಹಿಂದೂ ಮುಸ್ಲಿಮರ ಜೊತೆಗೂಡಿ ಪ್ರತಿಯೊಂದನ್ನು ಅನುಭವಿಸುವುದರಿಂದಾಗಿ ಇದು ಇಲ್ಲಿಯ ಯಾವುದೇ ಸಂಘರ್ಷದ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಯಾರು ನಡ್ಕೊಳ್ತಾ ಇರುವವರು, ಮತ್ತು ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ, ಡಿವೋಟೀಸ್ ಡ್ರೆಸ್ ಕೋಡ್ ಟು ಎಂಟರ್ ಟೆಂಪಲ್, ಅದು ಕೂಡ ಇದೆ. ಯಾವ ಡ್ರೆಸ್ ಹಾಕಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಈ ಡ್ರೆಸ್ ಕೋಡ್ನೊಂದಿಗೆ ಮಾತ್ರ ಇದರೊಳಗೆ ಬರಬೇಕು ಅಂತಲೇ ಇದೆ. ಸಣ್ಣದೊಂದು ಮಂದಿರ ಇದು, ಇದಕ್ಕೆ ತಾಗಿಕೊಂಡು ಸಣ್ಣದೊಂದು ಮಂದಿರ ಇರೋದು. ಚಾರ್ಮಿನಾರ್ನ 3ನೇ ಪ್ರವೇಶದ್ವಾರ, ಅಂದರೆ ಚಾರ್ಮಿನಾರ್ನ ಒಳಗೆ ಹೋಗ್ಲಿಕ್ಕೆ ಬೇಕಾದ್ರೆ 3ನೇ ಪ್ರವೇಶದಿಂದ ಮಾತ್ರ ಪ್ರವೇಶ ಇರೋದು. ಸೊ ಅದಕ್ಕೆ ಇಲ್ಲಿ ನಾವು ಸಣ್ಣ ಫೀಸ್ ಕೊಡಬೇಕಾಗ್ತದೆ. ಸೊ ಫೀಸ್ ಕೊಟ್ಟರೆ ನಮಗೆ ಇಲ್ಲಿ ಮೇಲೆ ಹತ್ತಲಿಕ್ಕೆ ಅವಕಾಶ ಕೊಡ್ತಾರೆ. ಮೇಲೆ ಹತ್ತಲಿಕ್ಕೆ ಅಂದರೆ ಇಲ್ಲಿ ಮೇಲೆ ಹತ್ತಿ ನೋಡಿದರೆ ಇಡೀ ಈ ಹಳೆಯ ಹೈದರಾಬಾದ್ ಕಾಣ್ತದೆ ಅನ್ನುವಂಥದ್ದು ಇದು. ಹಾಗೆ ಅದರ ನಂತರ ಮೇಲೆ ಮತ್ತೊಂದು ಮಸ್ಜಿದ್ ಇದೆ, ಅದು ಭಾಳ ಹಳೆಯ 431 ವರ್ಷ ಹಳೆಯ ಮಸ್ಜಿದ್. ಮತ್ತು ಸೊ ಆ ಮಸ್ಜಿದ್ ಒಳಗೆ ಯಾರಿಗೂ ಪ್ರವೇಶ ಇಲ್ಲ, ಯಾಕಂದರೆ ಮಸ್ಜಿದ್ ಒಳಗೆ ಹೋದರೆ ಅಲ್ಲಿ ಕೆತ್ತನೆ ಮಾಡ್ತಾರೆ, ತಮ್ಮ ಹೆಸರನ್ನು ಬರೆದಿಡ್ತಾರೆ, ಇಂಥದ್ದೆಲ್ಲ ಆರೋಪಗಳಿರೋದ್ರಿಂದ ಯಾರಿಗೂ ಒಳಗೆ ಹೋಗಿ ಪ್ರವೇಶ ಕೊಡ್ತಾ ಇಲ್ಲ. ಚಾರ್ಮಿನಾರ್ನ ತುತ್ತ ತುದಿಗೆ ಹೋಗ್ತಾ ಇದ್ದೀವಿ. ರೌಂಡ್ ಶೇಪಲ್ಲಿ ಇದಕ್ಕೆ ಮೆಟ್ಟಿಲುಗಳಿವೆ, ಒಬ್ಬೊಬ್ಬರು ಮಾತ್ರ ಹೋಗುವ ಹಾಗೆ ಮೆಟ್ಟಿಲನ್ನು ಮಾಡಿದ್ದಾರೆ. ನಾವು ಚಾರ್ಮಿನಾರ್ ಇದರ ಮೇಲಿದ್ದೇವೆ. ಚಾರ್ಮಿನಾರ್ನಿಂದ ನಮಗೆ ಎದುರುಗಡೆ ಕಾಣ್ತಾ ಇರೋದು ಮಕ್ಕಾ ಮಸ್ಜಿದ್. ಇದು ಬಹಳ ಐತಿಹಾಸಿಕ ಮಸ್ಜಿದ್ ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ವಿವಾದವನ್ನು ಸೃಷ್ಟಿಸಿದ ಸನ್ನಿವೇಶಗಳು ಇಲ್ಲಿ ಈ ಪ್ರದೇಶದಲ್ಲಿ ನಡೆದಿದೆ. ಹಾಗೆ ನಾವಿಲ್ಲಿ ಕಾಣ್ತಾ ಇರೋದು ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೇಳ್ಬೋದು, ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇಲ್ಲಿ ಎಲ್ಲ ಬಗೆಯ ವಸ್ತುಗಳನ್ನು ಮಾಡ್ತಾರೆ. ಬಟ್ ಇಲ್ಲಿ ದೊಡ್ಡ ಪ್ರಸಿದ್ಧವಾಗಿರುವಂಥದ್ದು ಮುತ್ತುಗಳು ಅಂತ, ಮುತ್ತು ಹವಳ. ಸೊ ಅದರಲ್ಲಿ ಎಷ್ಟು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಅನ್ನೋದು ಗೊತ್ತಿಲ್ಲ, ಯಾಕಂದರೆ 100 ರೂಪಾಯಿಗೂ ಕೊಡುವವರು ಸಿಗ್ತಾರೆ, 2,500 ಕೊಡುವವರು ಸಿಗ್ತಾ ಇದ್ದಾರೆ. ಸೊ ಅದನ್ನು ಪರಾಮರಿಸಿ ನೋಡೋದು ಒಳ್ಳೆಯದು ಅಂತ ನಮಗೆ ಇಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಟೂರಿಸ್ಟ್ ಗೈಡ್ ಸಿಕ್ಕಿದ್ರು, ಅವರು ಮಾಹಿತಿ ಕೊಟ್ಟರು.